ಯಾರನ್ನಾದ್ರೂ ಊರಿಗೆ ಕಳಿಸ್ತೀರಾ? ಅದರಿಂದ ಕುರಿನ ಯಾರಾದ್ರೂ ತಗೊಂಡು ಹೋಗಿದಾರ ಅಂತ ಗೊತ್ತಾಗುತ್ತೆ. ಅದರ ಅವಶ್ಯಕತೆ ಏನೂ ಇಲ್ಲ. ಇಲ್ಲೇ ಕೂತ್ಕೊಂಡು ಎಲ್ಲ ಕಾಣುತ್ತಲ್ವಾ ಏನ್ ನಡೀತಾ ಇದೆ ಅಂತ. ಮಾಡಿರೋ ಕರ್ಮ ಸುತ್ತಿ ತಿರುಗಿ ವಾಪಸ್ ಬರ್ತಾ ಇರುತ್ತೆ. ಒಮ್ಮೊಮ್ಮೆ ಬೇಗನೆ ಬರುತ್ತೆ, ಕೆಲವು ಸಾರಿ 10 ವರ್ಷ ಬಿಟ್ಟು ಬರುತ್ತೆ, ಇಲ್ಲ ಅಂದ್ರೆ ನೇರವಾಗಿ ಮುಂದಿನ ಜನ್ಮದಲ್ಲಿ. ಮಾಮ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ ನೀವು? ಮತ್ತೆ ಏನ್ ಹೇಳ್ತಿದ್ದೀರಾ? ಕಾಣುತ್ತೆ ಕಾಣುತ್ತೆ, ಇವತ್ತಲ್ಲ ನಾಳೆ ಖಂಡಿತ ಕಾಣುತ್ತೆ. ಮಾಮ, ಅದೆಲ್ಲ ಸರಿ, ಆದ್ರೆ ಯಾರು ನಮ್ಮ ಕುರಿಗಳನ್ನ ಕದ್ದಿರೋದು? ಅವ್ರಿಗೆ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಲ್ಲ. ಆಗುತ್ತೆ, ಅವ್ರಿಗೂ ವ್ಯವಸ್ಥೆ ಆಗುತ್ತೆ, ಸ್ವಲ್ಪ ಕಾದ್ ನೋಡಿ. ಆಯಾ ಸಮಯದಲ್ಲಿ ಆಯಾ ಕೆಲಸಗಳು ಆಗ್ತಾ ಇರುತ್ತೆ. ಒಂದು ಕೆಲಸ ಮಾಡೋಣ, ಈಗ ತಾನೇ ಮನೆಗೆ ಬಂದಿದ್ದೀವಿ, ಅದರಿಂದ ಒಂದಿನ ಆರಾಮಾಗಿ ಮಾಡ್ಕೊಳ್ಳೋಣ, ವಿಶ್ರಾಂತಿ ಮಾಡೋಣ, ಆಮೇಲೆ ನಾಳೆ ಬೆಳಿಗ್ಗೆ ಎದ್ದು ಪೇಟೆಗೆ ಹೋಗೋಣ. ಅಣ್ಣ, ಆ ಕುರಿ ತಗೊಂಡು ಹೋಗೋದನ್ನ ತಡ ಮಾಡೋದು ಬೇಡ. ಯಾರಾದ್ರೂ ನೋಡಿದ್ರೆ ಸುಮ್ಮನೆ ದೊಡ್ಡ ಸಮಸ್ಯೆ ಆಗುತ್ತೆ. ಮತ್ತೀಗ ಊರಲ್ಲಿರೋ ಜನರಿಗೆಲ್ಲ ಗೊತ್ತಾಗಿರ್ಬೋದು ನಾವು ಮಾಮ ಅವ್ರ 2 ಕುರಿನ ಕದ್ದಿದೀವಿ ಅಂತ. ಹೌದೌದು, ಜೊತೆಗೆ ಆ ಒಡವೆಗಳ ವಿಷಯನೂ ಆಚೆ ಬರುತ್ತೆ. ನನ್ನ ಮಾತು ಕೇಳಿ, ಹಾಗೆಲ್ಲ ಏನೂ ಆಗೋದಿಲ್ಲ. ನಡೆದು ಸುಸ್ತಾಗಿ ಬಂದಿದ್ದೀವಿ, ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೊಳ್ಳೋಣ. ಸರಿ ಕಣವ, ನಡಿ ಕೆಲಸ ಮಾಡೋಣ, ನೀರ್ ಬಿಸಿ ಮಾಡೋದಕ್ಕೆ ಇಡೋಣ. ನೋಡಮ್ಮ, ತಿಂದುಂಡು ಹೇಗ್ ಗಾಢವಾಗಿ ನಿದ್ರೆ ಮಾಡ್ತಿದ್ದಾರೆ. ಹೌದು, ತುಂಬಾ ದಿನ ಆಗಿತ್ತು ಇಷ್ಟು ಒಳ್ಳೆ ಮಾಂಸ ತಿನ್ನೋಕೆ ಸಿಕ್ಕಿರ್ಲಿಲ್ಲ ಅಲ್ವಾ? ಅದು ನಿಜಾನೇ ಅನ್ನು. ಹೌದು, ಅದನ್ ತಿಂದು ಮನ್ಸಿಗೆ ತೃಪ್ತಿ ಆಯ್ತು, ಹೊಟ್ಟೆನೂ ತುಂಬ್ತು. ನನ್ಗನ್ನಿಸ್ತಿತ್ತು ತಿಂತಾನೇ ಇರೋಣ ಅಂತ, ಎಷ್ಟು ರುಚಿ ಇತ್ತು ಅಂತ. ಅಯ್ಯಪ್ಪ, ಹೊಟ್ಟೆ ನೋವು, ಅಯ್ಯಪ್ಪ ನೋವು ನೋವು, ಅಮ್ಮ, ಏನಾಯ್ತು? ಅಯ್ಯೋ ನೋವು, ಅಯ್ಯೋ ಹೊಟ್ಟೆ ತುಂಬಾ ನೋಗ್ತಾ ಇದೆ. ಅಯ್ಯೋ ನನಗೂ ಹಾಗೆ ಆಗ್ತದೆ, ನನಗೂ ತುಂಬಾ ಹೊಟ್ಟೆ ನೋವ್ತಿದೆ. ಅಯ್ಯೋ ಅಯ್ಯಪ್ಪ, ಅಯ್ಯೋ ಏನ್ ಮಾಡೋದ್ ದೇವ್ರೆ, ಇದಕ್ಕಿದ್ದಾಗೆ ಏನಾಯ್ತು ನಿಮ್ಗೆ? ಅಯ್ಯಪ್ಪ ಆಗಲ್ಲ, ಅಯ್ಯೋ ದೇವ್ರೆ, ಅಯ್ಯೋ ಹೊಟ್ಟೆ ನೋಯ್ತಿದೆ. ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನಾನು ಹೋಗಿ ನೀರ್ ತೊಂಬರ್ತೀನಿ. ಬೇಡ ಬೇಡ, ನನ್ ನೀರಿಗಿರು ಏನು ಬೇಡ, ನನಗೆ ತುಂಬಾ ಹೊಟ್ಟೆ ನೋವ್ತಿದೆ. ಅಯ್ಯೋ ಅಯ್ಯೋ, ಹೀಗೆ ಹೇಳ್ತಾ ಇದ್ದೀರಾ? ನೀರ್ ಕುಡೀರಿ, ಸ್ವಲ್ಪ ಸಮಾಧಾನ ಆಗುತ್ತೆ. ಅಯ್ಯೋ ಬೇಡ. ಅಯ್ಯೋ 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 ಹೊಟ್ಟೆ, ಅಯ್ಯಮ್ಮ, ಅಯ್ಯೋ ಅಯ್ಯೋ ಆಗ್ತಿಲ್ಲ. ಬೇಡ. ನನ್ಗಂತೂ ಏನೋ ತಿಳಿತಾನೆ ಇಲ್ಲ, ಹೊಟ್ಟೆ ತುಂಬಾ ನೋಯ್ತಾ ಇದೆ. ಅವ್ವಾ, ಏನಾಗ್ತಿದೆ ನಿಮ್ಗೆ? ಇಲ್ಲಿ ನನ್ ಪ್ರಾಣ ಹೋಗ್ತಾ ಇದೆ, ಹೇಗ್ ಸುಧಾರಿಸ್ಕೊಳ್ಳಿ? ಅಯ್ಯೋ ದೇವ್ರ, ಆಗ್ತಲ್ಲ.
ಪಾನು. ಆಹಾ. ರೀ ಇವ್ರಿಗೇನಾಗಿದೆ? ಏನೋ ಗೊತ್ತಿಲ್ಲ. ಮತ್ ಹೀಗ್ಯಾಕ್ ಮಲ್ಕೊಂಡಿದ್ದಾರೆ ಇಲ್ಲಿ? ಹೋಗಿ ವಿಚಾರ್ಸೋಣ ಇರು, ಅದ್ರಲ್ಲೇನಿದೆ. ಹಾ ನಡಿ. ನಡೀರಿ. ರಾಮ್ ರಾಮ್. ರಾಮ್ ರಾಮ್. ಏನಪ್ಪ ಈ ಕಡೆ ಏನ್ ಬಂದಿದ್ದು? ಹಾಗೆ ಸುಮ್ಮನೆ. ಏನಾದ್ರೂ ಆಗಿದೆಯಾ ನಿಮಗೆ? ಇಲ್ಲ, ಏನೂ ಆಗಿಲ್ಲ. ಅದು ಊರೊಳಗೆ ನೀವು ಕಾಣಿಸ್ಲಿಲ್ವಲ್ಲ, ಹುಷಾರಾಗಿದ್ದೀರಾ ಅಲ್ವಾ ನೀವು? ಏನೂ ಆಗಿಲ್ಲ. ದೇವಸ್ಥಾನಕ್ಕೂ ಹೋಗಿಲ್ವಲ್ಲ? ಹಾ, ಇವತ್ತು ಹೋಗಿಲ್ಲ. ನಿಮ್ಗೇನಾದ್ರೂ ಬೇಕಿತ್ತಾ? ನನಗೇನು ಬೇಡ. ಮತ್ತೆ ಈ ತರ ಯಾಕೆ ಮಲ್ಕೊಂಡಿದ್ದೀರಾ? ಹೇಗೆ ಸುಮ್ಮನೆ. ಸರಿ ಆಗಿದ್ರೆ ಏನಾದರೂ ಬೇಕಿದ್ರೆ ಕೇಳಿ ನಮ್ಮನ್ನ, ನಾವು ತಂದ್ಕೊಡ್ತೀವಿ. ನೀವೀಗೆ ಮಲ್ಕೊಂಡಿದ್ದೀರಲ್ವಾ, ಅದಕ್ಕೆ ಕೇಳಿದೆ. ನಾವೇನು ನೋಡ್ತೀವಿ. ರಾಮ್ ರಾಮ್. ರಾಮ್ ರಾಮ್. ಅಯ್ಯೋ ದೇವ್ರೆ, ಏನ್ ಹೀಗಾಗೋಯ್ತು? ಯಾವತ್ತೂ ಹೀಗಾಗಿರ್ಲಿಲ್ಲ. ದೇಹದ ಶಕ್ತಿ ಪೂರ್ತಿಯಾಗಿ ಹೊರಟೋಗಿದೆ. ಅಂಥದ್ದೇನಾಯ್ತು ನನಗೆ? ನೋಡ್ತಾ ಇಲ್ವಾ ನೀನ್ ನನ್ನ? ಗಮನ ಇಲ್ವಾ ನನ್ನ ಮೇಲೆ? ಏನಾಯ್ತು? ಹೇಗಾಯ್ತು? ಒಂದು ಅರ್ಥ ಆಗ್ತಿಲ್ಲ. ಅರೆ ಹೇ, ನೀನೊಬ್ಬ ಮನುಷ್ಯನ ಹತ್ರ ಹಣ ತಗೊಂಡು ಅದನ್ನ ನುಂಗಿ ಹಾಕಿದ್ಯೇನೋ? ಹಾ, ಹಣ ಕೇಳಿ ಕೇಳಿ ಕೊನೆಗೆ ಆ ಮನುಷ್ಯ ಸತ್ತೇ ಹೋದ. ಆದ್ರೂ ನೀನು ಅವನ ಹಣ ವಾಪಸ್ ಕೊಟ್ಟಿಲ್ವಲ್ಲ? ಅಯ್ಯೋ, ಅವನ ಹೆಂಡತಿ ಮಕ್ಕಳಿಗೆ ಪರದಾಟ ಆಗ್ತಾ ಇದೆ ಅಲ್ಲಿ. ಯಾರ ಹತ್ರ ನೀನ್ ಹಣ ತಗೊಂಡಿದ್ಯೋ ಅಲ್ಲಿ ಅವನ ಆತ್ಮ ನರಳಾಡ್ತಾ ಇದೆ. ಅವನ್ ನಿನ್ನ ಪೀಡಿಸ್ತಾ ಇರ್ತಾನ, ಆಯ್ತಾ? ಅದನ್ನ ಗಮನದಲ್ಲಿಟ್ಕೋ. ಅದಕ್ಕೆ ಯಾರ ಹತ್ರ ಹಣ ತಗೊಂಡಿದ್ಯೋ ಅರ್ಥ ಆಯ್ತಾ? ಹಾ, ಇಲ್ಲಿ ಒಂದು ಹುಲ್ಲು ಕಡ್ಡಿಯ ಲೆಕ್ಕ ಕೂಡ ಇರುತ್ತೆ, ಆದ್ರೆ ನೀನ್ ಧಾರಾಳವಾಗಿ ಹಣ ನುಂಗ್ತಾ ಇದ್ಯಾ. ಈಗ ಒಂದ್ ಕೆಲ್ಸ ಮಾಡು, ಅವನ ಹಣ ವಾಪಸ್ ಕೊಡು. ನಂತರ ಚಂದ್ರಭಾಗಕ್ಕೆ ಹೋಗಿ ಸ್ನಾನ ಮಾಡು. ಆ ಪಾಂಡುರಂಗನ ಮುಂದೆ ಹೋಗು, ಅವನ ದರ್ಶನ ಮಾಡು, ಕ್ಷಮೆ ಕೇಳು, ಅವನ ಕಾಲು ಹಿಡ್ಕೋ. ಅವನು ಎಲ್ಲಾನು ನೋಡ್ತಾ ಇರ್ತಾನೆ, ಚೆನ್ನಾಗಿ ನೆನಪಲ್ಲಿಟ್ಕೋ. ರೀ, ಈಗೇನ್ ಮಾಡೋದು? ಯಾವ ವಿಷಯ? ನಾವ್ ಮಾಮ ಅವ್ರಿಗೆ ಹೇಳೋಣ? ಅವ್ರಿಗೆ ಹೇಳಲೇಬೇಕಲ್ವಾ? ಹಾಗಲ್ಲ, ನಾವು ಸುಮ್ನೆ ಇದ್ರಲ್ಲಿ ಸಿಕ್ಕಾಕೊಳ್ಳೋದ್ ಬೇಡ ಅಂತ. ಮಾಮ ಅವ್ರಿಗೆ ಎಲ್ಲಾನು ಗೊತ್ತಲ್ವಾ, ಅಂದ್ಮೇಲೆ ಹೇಳ್ಬೇಕು. ಇಲ್ಲಿ ನೋಡು, ಮಾಮೂನ್ಗೆ ಯಾವ ವಿಷಯನೂ ಗೊತ್ತಾಗ್ದೆ ಅಂತೂ ಇರೋಕ್ಕಾಗಲ್ಲ. ಅಂದಮೇಲೆ ನಾವು ಮುಚ್ಚಿಡೋದು ಯಾಕೆ? ಇಲ್ಲ ಅಂದ್ರೆ ಮಾಮ ನಮ್ಮನ್ ಕೇಳ್ತಾರೆ ಯಾಕೆ ಹೇಳಲಿಲ್ಲ ಅಂತ. ಹಾಗೇನ್ ಮಾಡ್ತೀಯ ನೀನು? ಆದ್ರೆ ಹೀಗೂ ಆಗ್ಬೋದಲ್ವಾ? ಈ ವಿಷಯದಲ್ಲಿ ತಲೆ ಹಾಕಿದ್ರೆ ವಿಷಯ ಇನ್ನೂ ಬೆಳೆಯುತ್ತೆ. ಹೇಳಿದ್ರೇನು ಹೇಳ್ದೇ ಇದ್ರೇನು, ಆಗೋದಂತೂ ಅದೇನೆ. ನಮ್ ಕಣ್ಣಿಗೆ ಏನ್ ಕಾಣಿಸ್ತೋ ಅದನ್ನ ನಾವು ಹೇಳೋಣ. ಅದು ಮಾಮ ಅವನಿಗೆ ಶಾಪ ಕೊಟ್ಟಿದ್ರಲ್ವಾ? ಮಾಮ ಹೇಗೆ ಅಂದ್ರೆ ಅವ್ರ ಬಾಯಿಂದ ಬರೋ ಯಾವ ಮಾತು ಕೂಡ ಸುಳ್ಳಾಗೋದಿಲ್ಲ. ನಾವು ಹೋಗ್ತಾ ಇರೋದು ದರ್ಶನ ಮಾಡಕ್ಕೆ. ನಮ್ಗೇನ್ ಕಾಣಿಸಿದ್ಯೋ ಅದನ್ನ ಹೇಳೋಣ. ಸರಿ.
ಮಾಮ, ನೀವು ನೆನ್ನೆ ಹೇಳಿದ್ರಿ ಕುರಿಗಳನ್ನ ಕದ್ದಿರೋ ಜನರು ತಾವಾಗೆ ಜಾಗಕ್ಕೆ ಬರ್ತಾರೆ ಅಂತ. ಆದ್ರೆ ಆ ಜನರು ಇನ್ನೂ ಜಾಗಕ್ಕೆ ಬಂದೇ ಇಲ್ಲ. ಹೌದು ಮಾಮ, ನಮ್ಮ ಕುರಿಗಳನ್ನೇನು ಹೆಚ್ಚು ಕಡಿಮೆ ಮಾಡಿರಲ್ಲ ಅಲ್ವಾ ಅವರು? ಅಯ್ಯೋ, ನೀವು ನಿಮ್ ಕೆಲಸ ನೋಡ್ಕೊಳ್ಳಿ, ಹೋಗಿ. ಆದ್ರೆ ಮಾಮ, ಆ ಕುರಿಗಳು ನಮ್ಗೆ ಮನಸ್ಸು ಬರ್ತಾನೆ ಇಲ್ಲ. ಮಾಮ, ನಿಮಗೊಂದು ವಿಷಯ ತಿಳಿಸ್ಬೇಕಾಗಿತ್ತು. ಹೀಗೆ ದಾರಿಲಿ ಹೋಗ್ತಾ ಆ ಪೂಜಾರಿ ಮನೆಗೆ ಹೋಗಿದ್ವಿ ನಾವು. ಅವನು ಮಂಚದ ಮೇಲೆ ಮಲ್ಕೊಂಡಿದ್ದ. ಅವನ ವಿಷಯ ಹೋಗ್ಲಿ ಬಿಡಿ, ನೀವು ನಿಮ್ ವಿಷಯ ಹೇಳಿ. ಅವನಿಗೆ ಏನಾಗಬೇಕು ಅದು ಆಗೇ ತಿರುತ್ತೆ. ನಮ್ದೇನಿಲ್ಲ ಮಾಮ, ಊರಲ್ಲಿ ಜನ ಮಾತಾಡ್ಕೋತಿದ್ರು ಆ ಪೂಜಾರಿ ಇನ್ನು ಉಳಿಯಲ್ಲ ಅಂತ. ಈಗ ಅದೇ ರೀತಿ ಸಂಕೇತನೂ ಕಾಣ್ತಾ ಇದೆ. ನನ್ನ ಕುರಿ ವಾಪಸ್ ಸಿಕ್ತಿದ್ದ ಹಾಗೆ ನಾನು ಇಲ್ಲಿಂದ ಜಾಗ ಬದಲಾಯಿಸ್ತೀನಿ. ಮಾಮ, ನಮ್ಮೂರಿನ ಜನರ ಮೇಲೆ ಕೋಪ ಮಾಡ್ಕೊಂಡು ಹೋಗ್ತಿದ್ದೀರಾ ನೀವು? ಇಲ್ಲ ಕಣಪ್ಪ, ನಿಮ್ಮ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ? ನನ್ನ ಕೆಲಸ ಆಗ್ತಾ ಇದ್ದ ಹಾಗೆ ಇಲ್ಲಿಂದ ಹೋಗ್ತೀನಿ ನಾನು. ಯಾರನ್ನಾದ್ರೂ ಊರಿಗೆ ಕಳಿಸ್ತೀರಾ? ಅದರಿಂದ ಕುರಿನ ಯಾರಾದ್ರೂ ತಗೊಂಡು ಹೋಗಿದಾರ ಅಂತ ಗೊತ್ತಾಗತ್ತೆ. ಅದರ ಅವಶ್ಯಕತೆ ಏನೂ ಇಲ್ಲ. ಇಲ್ಲೇ ಕೂತ್ಕೊಂಡು ಎಲ್ಲ ಕಾಣುತ್ತಲ್ವಾ ಏನ್ ನಡೀತಾ ಇದೆ ಅಂತ. ನಾನಿಲ್ಲಿ ನನ್ನ ಜಾಗದಲ್ಲೇ ಕೂತ್ಕೊಂಡಿದ್ರು ಕೂಡ ನನ್ನ ಗಮನ ಎಲ್ಲಾ ಕಡೆ ಇರುತ್ತೆ. ಅಯ್ಯೋ ಕಳ್ರೆ, ನೀವಿಲ್ಲಿಗೆ ಬಂದಾಗಲೇ ಅರ್ಥ ಮಾಡ್ಕೊಂಡಿದ್ದೆ ನಾನು ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ.